ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿಮ್ಮನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವರೇ ನಿಮ್ಮನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿಮ್ಮನ್ನೇ ಆರಾಧಿಸುವೆ, ನನ್ನಯ ಜೊತೆಗಾರನೇ ನಿಮ್ಮನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ ವಚನ 21-22. ನಾನು ಜಯಗಳಿಸಿ ನನ್ನ ತಂದೆಯೊಡನೆ ಅವರ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದೇನೆ. ನಾನು ಪ್ರಭು ಯೇಸು ಈ ಲೋಕವನ್ನ ಜಯಿಸಿ ನನ್ನ ತಂದೆಯೊಡನೆ, ತಂದೆಯ ಸರ್ವೇಶ್ವರನಾದ ತಂದೆ ದೇವರ ಮಹಿಮೆಯ ಸಿಂಹಾಸನ ರೂಢನಾಗಿದ್ದೇನೆ. ಅದೇ ಪ್ರಕಾರ ಜಯ ಹೊಂದಿದವರಿಗೆ ನನ್ನೊಡನೆ ನನ್ನ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕನ್ನು ನಾನು ಕೊಡುತ್ತೇನೆ. ಪ್ರೇಸ್ ದ ಲಾರ್ಡ್, ಆಮೇನ್ ಎಂದು ಟೈಪ್ ಮಾಡೋಣ. ಯೇಸುವಿನೊಡನೆ ಯೇಸುವಿನ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ನನಗೆ ಆಶೀರ್ವಾದವಿದೆ, ಆಮೇನ್ ಎಂಬುದಾಗಿ ವಿಶ್ವಾಸಿಸೋಣ. ನಮ್ಮ ವಿಶ್ವಾಸಕ್ಕೆ ಆಧಾರ ಏನು? ದೇವರ ವಾಕ್ಯ. ಭೂಮಿ ಆಕಾಶ ಅಳಿದು ಹೋದರು ನನ್ನ ವಾಕ್ಯಗಳು ಎಂದಿಗೂ ಅಳಿಯಲಾರದು, ಅದರಲ್ಲಿ ಬರೆದಿರುವುದೆಲ್ಲವೂ ನೆರವೇರಿಯೇ ತೀರುವುದು. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತರು, ಅವರು ಮನುಷ್ಯನಂತೆ ಮೋಸ ಮಾಡುವವರಲ್ಲ, ಎರಡು ನಾಲಿಗೆ ಉಳ್ಳವರಲ್ಲ, ಮನಸ್ಸು ಬದಲಾವಣೆ ಮಾಡಿಕೊಳ್ಳುವವರಲ್ಲ. ಈ ವಾಕ್ಯ ನಮ್ಮ ವಿಶ್ವಾಸಕ್ಕೆ, ನಮ್ಮ ನಂಬಿಕೆಗೆ ಆಧಾರ. ನಾವು ಒಂದು ಆಧಾರವಿಲ್ಲದ ಜೀವನ ನಡೆಸ್ತಾ ಇಲ್ಲ. ಸತ್ತ ಮೇಲೆ ಎಲ್ಲೋಗ್ತೀವಿ, ಮತ್ತೆ ಕಾಗೆಯಾಗಿ ನರಿಯಾಗಿ ಇನ್ನೊಂದು ಜನ್ಮ ಪಡ್ಕೋತೀವಿ, ಆ ತರ ಆಧಾರ ಇಲ್ಲದ ಜೀವನ ಕ್ರೈಸ್ತ ಜೀವನವಲ್ಲ. ನಮಗೊಂದು ನಂಬಿಕೆ ನಿರೀಕ್ಷೆ ಉಂಟು. ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟಿರುವ ನಾವು ಪ್ರಭು ಯೇಸು ಕ್ರಿಸ್ತರ 2ನೆಯ ಬರುವಿಕೆಯ ಸಮಯದಲ್ಲಿ ನಾವು ಸಹ ಪುನರುತ್ಥಾನಗೊಂಡು ಸ್ವರ್ಗಾರೋಹಣವಾಗುತ್ತೇವೆ ಎಂಬುದಾಗಿ ಆ ಸ್ವರ್ಗೀಯ ವಿವರಣೆ ಈ ಪ್ರಕಟಣಾ ಗ್ರಂಥದಲ್ಲಿ ನಮಗೆ ದೊರಕುತ್ತದೆ. ಧೈರ್ಯದಿಂದಿರಿ. ಈ ಯೋಹನ 16:33 ಪ್ರಭು ಯೇಸು ನುಡಿದರು, ಈ ಲೋಕದಲ್ಲಿ ಕಷ್ಟ ಸಂಕಟಗಳು ನಿಮಗೆ ತಪ್ಪಿದ್ದಲ್ಲ. ಈ ಲೋಕದಲ್ಲಿ ಕಷ್ಟ ಸಂಕಟಗಳು ಉಂಟು, ಆದರೆ ಅವುಗಳನ್ನು ನಾನು ಜಯಿಸಿದ್ದೇನೆ. ಆ ಜಯದ ಆತ್ಮರನ್ನ ನಿಮ್ಮೊಳಗೆ ಇರಿಸಿದ್ದೇನೆ. ನೀವು ಸಹ ಈ ಲೋಕವನ್ನ ಜಯಿಸುವಿರಿ. ನಮಗೆ ಈಗಾಗಲೇ ಜಯವನ್ನ ದೇವರು ತಂದು ಕೊಟ್ಟಿದ್ದಾರೆ. 1 ಕೊರಿಂಥ 15 ವಚನ 57-58 ನಮಗೆ ಜಯವನ್ನು ತಂದು ಕೊಟ್ಟಿರುವ ಪ್ರಭು ಯೇಸುವಿಗೆ ಸ್ತೋತ್ರವಾಗಲಿ. ಪಾಪದ ಮೇಲೆ ಜಯ, ಮರಣದ ಮೇಲೆ ಜಯ, ಸೈತಾನನ ಮೇಲೆ ಜಯ, ಈ ಲೋಕದ ಮೇಲೆ ಜಯ. ಆದ ಕಾರಣ ನೀವು ಮಾಡುತ್ತಿರುವ ಸೇವೆಯಲ್ಲಿ ಸೋತು ಹೋಗದೆ ಅತ್ಯಾಸಕ್ತಿಯಿಂದ ಇನ್ನು ಹೆಚ್ಚಾದ ಸೇವೆಯನ್ನ ಮಾಡಿ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಸೋತು ಹೋಗಬೇಡಿ, ನಿರಾಶರಾಗಬೇಡಿ. ನಮ್ಮ ವಿಶ್ವಾಸಕ್ಕೆ ಆಧಾರ ದೇವರ ವಾಕ್ಯವೇ ಆಗಿದೆ. ಪ್ರಭು ಯೇಸು ಸರ್ವೇಶ್ವರನ ಸಿಂಹಾಸನದಲ್ಲಿ ಕುಳಿತಿದ್ದಾರೆ. ಈ ಲೋಕದಲ್ಲಿ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ. ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ ಬಹಳ ಅದ್ಭುತಕರವಾಗಿದೆ ವಾಕ್ಯ. ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಚನ 2. ವಿಶ್ವಾಸವನ್ನು ಹುಟ್ಟಿಸುವ ಮತ್ತು ಅದನ್ನು ಪರಿಪೂರ್ಣಗೊಳಿಸುವ ಯೇಸು ಸ್ವಾಮಿಯನ್ನು ಗುರಿಯಾಗಿಟ್ಟು ಓಡೋಣ. ನಮ್ಮ ಸೇವಾ ಜೀವನ ಓಡಲಿ, ನಮ್ಮ ಕುಟುಂಬದ ಜೀವನ ಓಡೋಣ. ಕಷ್ಟಗಳು, ಸಂಕಟಗಳು, ಶಿಲುಬೆಯನ್ನು ಹೊತ್ತುಕೊಂಡು ನಾವು ನಮ್ಮ ಈ ವಿಶ್ವಾಸದ ಜೀವಿತದ ಹೋರಾಟವನ್ನು ಮುಂದುವರಿಸೋಣ. ಪ್ರಭು ಯೇಸು ತಮ್ಮ ಮುಂದಿಡಲಾದ ಸೌಭಾಗ್ಯವನ್ನು ಗಳಿಸಲು, ಪ್ರಭು ಯೇಸುವಿನ ಓಟ ಗೊತ್ತು ಗುರಿ ಇಲ್ಲದ ಓಟವಲ್ಲ. ಪ್ರಭು ಯೇಸು ಗಾಳಿಯೊಡನೆ ಗುದ್ದಾಡುವವರಲ್ಲ. ಪ್ರಭು ಯೇಸುವಿನ ಓಟ
ತಮ್ಮ ಮುಂದಿಡಲಾದ ಸೌಭಾಗ್ಯವನ್ನ ಗಳಿಸಲು ಯೇಸುವಿಗೆ ಆ ಒಂದು ರನ್ನಿಂಗ್ ರೇಸ್ ಅಲ್ಲಿ ಅಥವಾ ಶಿಲುಬೆಯ ಮರಣದ ಮೂಲಕ ಒಂದು ಶ್ರೇಷ್ಠ ಬಹುಮಾನವನ್ನು ತಂದೆ ದೇವರು ಏರ್ಪಾಡು ಮಾಡಿದ್ದರು. ಆ ಸೌಭಾಗ್ಯವನ್ನ ಗಳಿಸಿಕೊಳ್ಳಲು ನಿಂದೆ ಅವಮಾನಗಳನ್ನು ಲೆಕ್ಕಿಸದೆ ಶಿಲುಬೆಯ ಮರಣವನ್ನ ಸಹಿಸಿಕೊಂಡರು. ಪ್ರೈಸ್ ದ ಲಾರ್ಡ್. ಈಗಲಾದರೂ ದೇವರ ಸಿಂಹಾಸನದ ಬಲಗಡೆ ಆಸೀನರಾಗಿದ್ದಾರೆ. ಆಮೇನ್. ನನ್ನ ಯೇಸು ನನ್ನ ರಕ್ಷಕ, ಸ್ವರ್ಗ ಲೋಕದಲ್ಲೂ ಭೂಲೋಕದಲ್ಲೂ ಪಾತಾಳ ಲೋಕದಲ್ಲೂ ಸರ್ವ ಅಧಿಕಾರವುಳ್ಳ ಯೇಸು ನನ್ನ ದೇವರು ಎಂದು ಹೆಮ್ಮೆಯಿಂದ ನಾವು ಹೇಳೋಣ. ಆಮೇನ್ ಎಂದು ಟೈಪ್ ಮಾಡುವ ಕಾರಣ, ಯೇಸು ಸ್ವಾಮಿ ಈ ಲೋಕದಲ್ಲಿ ಕಷ್ಟ, ಸಂಕಟ, ಜನರಿಂದ ತಿರಸ್ಕಾರ, ಅವಮಾನ, ಶಿಲುಬೆಯ ಮರಣ, ಯಾತನೆ, ಪ್ರಲೋಭನೆ ಎಲ್ಲವನ್ನ ಸಹಿಸಿಕೊಂಡರು. ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ. ಆದರೆ ಯಾತಕ್ಕಾಗಿ? ಇದರ ಮೂಲಕ, ಈ ಯಾತನೆಯ ಮೂಲಕ ಪ್ರಭು ಯೇಸುವಿಗಾಗಿ ಸಿದ್ಧಪಡಿಸಲಾಗಿದ್ದ ಶ್ರೇಷ್ಠ ಮಹಿಮೆ, ಆ ಮಹಿಮೆಯ ಸಿಂಹಾಸನದಲ್ಲಿ ಆಸೀನ ರೂಢರಾಗಲು ಪ್ರಭು ಯೇಸು ತಮ್ಮ ಓಟವನ್ನ ಮುಂದುವರಿಸಿದರು. ಅದೇ ವಿಶ್ವಾಸವನ್ನ ನಮಗೆ ದೇವರು ಕೊಡ್ತಾ ಇದ್ದಾರೆ. ಭಯಪಡಬೇಡಿ. ನಾನು ಹೇಗೆ ಈ ಲೋಕವನ್ನ ಜಯಿಸಿ ತಂದೆಯೊಡನೆ ಸಿಂಹಾಸನದಲ್ಲಿ ಆಸೀನನಾಗಿದ್ದೇನೋ, ನೀವು ಸಹ ಪವಿತ್ರಾತ್ಮರ ಶಕ್ತಿಯಿಂದ ಜಯಗಳಿಸಿ ಬನ್ನಿ. ನಿಮಗಾಗಿ ಸ್ವರ್ಗದಲ್ಲಿ ಸಿಂಹಾಸನ ಸಿದ್ಧವಾಗಿದೆ. ಪ್ರೈಸ್ ದ ಲಾರ್ಡ್. ಆ ಸಿಂಹಾಸನ ಅಧಿಕಾರದ ಸಿಂಹಾಸನ. ಸ್ವರ್ಗ ಲೋಕದಲ್ಲೂ ಭೂಲೋಕದಲ್ಲೂ ಪಾತಾಳ ಲೋಕದಲ್ಲೂ ಸರ್ವ ಅಧಿಕಾರವುಳ್ಳ ಸಿಂಹಾಸನ. ಅದಕ್ಕಾಗಿ ಪ್ರಭು ಯೇಸು ಪುನರುತ್ಥಾನರಾದ ನಂತರ ಶಿಷ್ಯರಿಗೆ ಹೇಳಿದರು, ಮತ್ತಾಯ 28:18-20 ಲೋಕದ ಕಟ್ಟ ಕಡೆಯವರೆಗೆ ಹೋಗಿ ಶುಭ ಸಂದೇಶವನ್ನ ಸಾರಿರಿ. ಸ್ವರ್ಗ ಲೋಕದಲ್ಲೂ ಭೂಲೋಕದಲ್ಲೂ ಪಾತಾಳ ಲೋಕದಲ್ಲೂ ನನಗೆ ಸರ್ವಾಧಿಕಾರವನ್ನ ಕೊಡಲಾಗಿದೆ. ಯೇಸು ಎಂಬ ನಾಮದ ಮುಂದೆ ಸಕಲ ಅಧಿಕಾರ, ಆಧಿಪತ್ಯ, ಪ್ರಭಾವಗಳು ಅಡ್ಡ ಬಿದ್ದು ಆರಾಧನೆ ಮಾಡತಕ್ಕದ್ದು. ಆಮೇನ್. ಭಯಪಡಬೇಡಿ, ಧೈರ್ಯವಾಗಿರಿ. ನಾವು ಆರಾಧನೆ ಮಾಡುವ ದೇವರು ಸರ್ವಾಧಿಕಾರಿಯಾದ ಪ್ರಭು ಯೇಸು ಆಗಿದ್ದಾರೆ. ಎಫೆಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಚನ 20-21 ಈ ಮಹಿಮಾ ಶಕ್ತಿಯಿಂದಲೇ ದೇವರು ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಿದರು. ಸಕಲ ಅಧಿಕಾರ, ಆಧಿಪತ್ಯ, ಪ್ರಭಾವ, ಪ್ರಭುತ್ವ ಇವೆಲ್ಲವುಗಳ ಮೇಲೆ ಯೇಸು ಕ್ರಿಸ್ತರೇ ಆಡಳಿತ ನಡೆಸುವಂತೆ ಸ್ವರ್ಗಲೋಕದಲ್ಲಿ ಅವರನ್ನು ತಮ್ಮ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಸರ್ವೇಶ್ವರದ ದೇವರು ಬಲಗಡೆಯಲ್ಲಿ ಯೇಸುವಿಗೆ ಸಿಂಹಾಸನವನ್ನ ರೆಡಿ ಮಾಡಿದ್ದಾರೆ. ಹೀಗೆ ಇಹದಲ್ಲೂ ಪರದಲ್ಲೂ ಕೀರ್ತಿ ಗಳಿಸಿದವರೆಲ್ಲರಿಗಿಂತಲೂ ಯೇಸು ಕ್ರಿಸ್ತರ ಮಹಿಮೆ ಸರ್ವಶ್ರೇಷ್ಠವಾದುದು. ದೇವರು ಸಮಸ್ತವನ್ನು ಯೇಸು ಕ್ರಿಸ್ತರ ಪಾದದಡಿಯಲ್ಲಿ ಇರಿಸಿ ಅವರನ್ನು ಧರ್ಮಸಭೆಯ ಶಿರಸ್ಸಾಗಿ ನೇಮಕ ಮಾಡಿದ್ದಾರೆ. ಹೇಳಿಲ್ವಾ? ಎಲ್ಲವೂ ಯೇಸುವಿನ ಪಾದದಡಿಯಲ್ಲಿ ಬಂದಿದೆ. ಅಂತ ಒಂದು ಶ್ರೇಷ್ಠ ಸಿಂಹಾಸನ ತಂದೆ ದೇವರು ಯೇಸುವಿಗೆ ಕೊಟ್ಟರು. ಯೇಸುವಿನಲ್ಲಿ ವಿಶ್ವಾಸವಿಟ್ಟ ಎಲ್ಲರಿಗೂ ಮಕ್ಕಳಾಗುವ ಹಕ್ಕನ್ನು ಕೊಟ್ಟು ಅವರೆಲ್ಲರಿಗೂ ಅವರ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಸೌಭಾಗ್ಯವನ್ನ ಕೊಟ್ಟಿದ್ದಾರೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಎಫೆಸ 2:6 ಯೇಸು ಕ್ರಿಸ್ತರೊಡನೆ ನಮ್ಮನ್ನು ಎಬ್ಬಿಸಿ ಸ್ವರ್ಗಲೋಕದಲ್ಲಿ ಅವರ ಸನ್ನಿಧಿಯಲ್ಲಿ ಮಂಡಿಸುವ ಅವಕಾಶವನ್ನ ಮಾಡಿಕೊಟ್ಟರು. ತಂದೆ ದೇವರು ಯಾರೆಲ್ಲ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಡುತ್ತಾರೋ ಅವರೆಲ್ಲರಿಗೂ ಯೇಸುವಿನೊಡನೆ ಆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಅವಕಾಶವನ್ನ ತಂದೆ ದೇವರು ನಮಗೆ ಮಾಡಿಕೊಟ್ಟದ್ದು ದೈವಾನುಗ್ರಹ. ಕೃಪೆಯಲ್ಲಿ ಶ್ರೀಮಂತನಾದ ದೇವರು ಅವರ ಕೃಪೆಯಿಂದ ಆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಸೌಭಾಗ್ಯ ನಮ್ಮದಾಗಿದೆ. ಅಕ್ಕ, ಇದು ಯೇಸುಗೆ ಕೊಟ್ಟಿದ್ದಲ್ವಾ, ನಮಗೆ ಹೇಗೆ ಸಿಂಹಾಸನ ಕೊಡ್ತಾರೆ? ಎಸ್. ಮತ್ತಾಯನು ಬರೆದ ಶುಭ ಸಂದೇಶ 19ನೇ ಅಧ್ಯಾಯ ವಚನ 27 ಶಿಷ್ಯರು ಇದೇ ಪ್ರಶ್ನೆಯನ್ನ ಕೇಳಿದರು. ಪೇತ್ರ ಹಾಗೆ ಮುಂದೆ ಬಂದು ಮತ್ತಾಯ 19:27 ಯೇಸು, ನೋಡಿ, ನಾವು ಎಲ್ಲವನ್ನು ಬಿಟ್ಟು ನಿಮ್ಮನ್ನು ಹಿಂಬಾಲಿಸಿದ್ದೇವೆ, ನಮಗೇನು ದೊರಕುತ್ತದೆ? ಇವತ್ತು ನೀವು ಕೇಳ್ಬೋದು, ಈ ಲೋಕದಲ್ಲಿ ಕಷ್ಟ ಸಂಕಟಗಳನ್ನು ಅನುಭವಿಸ್ತಾ ಇದ್ದೀವಿ, ಎಲ್ಲವನ್ನ ತ್ಯಾಗ ಮಾಡಿದ್ದೀವಿ, ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಪರಿಶುದ್ಧ ಜೀವನವನ್ನ ನಡೆಸ್ತಾ ಇದ್ದೀವಿ. ಅದರ ನಿಮಿತ್ತ ಕಷ್ಟಗಳು, ಸಂಕಟಗಳು, ಪ್ರಲೋಭನೆಗಳು, ಶೋಧನೆಗಳು, ಈ ಜನರು ನಮ್ಮನ್ನು ತಿರಸ್ಕರಿಸುತ್ತಾರೆ, ನಮ್ಮನ್ನು ಕೊಲ್ಲಲು ಸಿದ್ಧರಾಗಿದ್ದಾರೆ. ನಾವು ಮಾಡಿದ ಈ ತ್ಯಾಗಕ್ಕೆ ಪ್ರತಿಫಲ ಏನು ಎಂದು ಶಿಷ್ಯರು ಸಹ ನಮ್ಮಂತೆ ಕೇಳಿದರು. ಅದಕ್ಕೆ ಯೇಸು ಕೊಟ್ಟ ಉತ್ತರ, ಅದಕ್ಕೆ ಯೇಸು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ನರಪುತ್ರನು ತನ್ನ ಮಹಿಮಾನ್ವಿತ ಸಿಂಹಾಸನದ ಮೇಲೆ ಆಸೀನನಾಗುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಕೂಡ ಇಸ್ರಾಯೇಲಿನ 12 ಗೋತ್ರಗಳಿಗೆ ನ್ಯಾಯಾಧಿಪತಿಗಳಾಗಿ 12 ಸಿಂಹಾಸನಗಳ ಮೇಲೆ ಆಸೀನರಾಗುವಿರಿ. ಆಮೇನ್. ಇದು 12 ಮಂದಿ ಶಿಷ್ಯರಿಗೆ ಕೊಟ್ಟ ಆಶೀರ್ವಾದ ಮಾತ್ರವಲ್ಲ,
ಯೇಸುವಿನ ಸಕಲ ಶಿಷ್ಯರಿಗೆ ಕೊಟ್ಟಂತ ಆಶೀರ್ವಾದ. ಇವತ್ತು ಯೇಸುವಿನ ಶಿಷ್ಯರಾಗಿ ಜೀವಿಸುತ್ತಿರುವ ನಾವು ನಮ್ಮ ಶಿಷ್ಯತ್ವದಲ್ಲಿ ದೃಢವಾಗಿ ನಿಲ್ಲೋಣ. ಈ ಲೋಕದಲ್ಲಿ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ. ಭಯಪಡಬೇಡಿ, ಹೆದರಬೇಡಿ. ನಮಗಾಗಿ ನೇಮಕ ಮಾಡಿರುವ ಈ ವಿಶ್ವಾಸವೆಂಬ ಹೋರಾಟದಲ್ಲಿ ಸ್ಥಿರ ಚಿತ್ತದಿಂದ ಓಡೋಣ. ನಮಗೆ ಮುಂದಿಡಲಾಗಿರುವ ಸ್ವರ್ಗೀಯ ಸಿಂಹಾಸನ ಅದು ನಮ್ಮದಾಗುತ್ತದೆ. ಪ್ರೈಸ್ ದ ಲಾರ್ಡ್. ಸಿಂಹಾಸನಗಳ ಮೇಲೆ ಸಾಕು. ಆಮೇಲೆ ನನ್ನ ನಾಮದ ನಿಮಿತ್ತ ಮನೆ ಮಠವನ್ನಾಗಲಿ, ಅಣ್ಣ ತಮ್ಮಂದಿರನಾಗಲಿ, ಅಕ್ಕ ತಂಗಿಯರನಾಗಲಿ, ತಂದೆ ತಾಯಿಯರನಾಗಲಿ, ಮಕ್ಕಳನ್ನಾಗಲಿ, ಹೊಲ ಗದ್ದೆಗಳನ್ನಾಗಲಿ ತ್ಯಜಿಸುವ ಪ್ರತಿಯೊಬ್ಬನು 100 ಮಡಿಯಷ್ಟು ಪಡೆಯುವನು. ಮಾತ್ರವಲ್ಲ, ಅಮರ ಜೀವಕ್ಕೆ ಬಾಧ್ಯಸ್ಥನಾಗುವನು. ಆದರೆ ಮೊದಲಿನವರಲ್ಲಿ ಅನೇಕರು ಕಡೆಯವರಾಗುವರು, ಕಡೆಯವರಲ್ಲಿ ಅನೇಕರು ಮೊದಲಿನವರಾಗುವರು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಪ್ರಭು ಯೇಸು ನಮಗಾಗಿ ಕಾಯ್ದಿರಿಸುವ ಅದ್ಭುತಕರವಾದ ಸಿಂಹಾಸನ. ಈ ಸಮಯದಲ್ಲಿ ನಮ್ಮ ಕಣ್ಗಳನ್ನ ಮುಚ್ಚೋಣ. ಇನ್ನೊಂದು ವಾಕ್ಯ ಓದ್ಬಿಡ್ತೇನೆ. ಯಾಕಂದ್ರೆ ಸಿಂಹಾಸನ ಪವಿತ್ರ ರಾಜ ಯಾಜಕ ವರ್ಗದವರು ನಾವಾಗಿದ್ದೇವೆ. ರಾಜನ ಅಭಿಷೇಕ, ಪ್ರವಾದಿಗಳ ಅಭಿಷೇಕ, 2 ಅಭಿಷೇಕವನ್ನ ಹೊಂದಿದ ಮಕ್ಕಳು ಪ್ರಭು ಯೇಸು ಕ್ರಿಸ್ತರ ಪ್ರಧಾನ ಯಾಜಕತ್ವದ ಮೂಲಕ ನಮಗೆ ದೊರಕಿದೆ. ಆದ್ದರಿಂದ ಈ ಶರೀರವನ್ನು ಕೊಂದು ಹಾಕುವವರಿಗೆ ಭಯಪಡಬೇಡಿ. ಆದರೆ ದೇಹಾತ್ಮಗಳನ್ನು ನರಕದಲ್ಲಿ ಹಾಕಿ ಸುಡಬಲ್ಲ, ದೇಹಾತ್ಮಗಳನ್ನು ಸಂರಕ್ಷಣೆ ಮಾಡಲು ಶಕ್ತರಾದ ಯೇಸುವಿಗೆ ಭಯಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಪರಿಶುದ್ಧವಾದ ಜೀವನವನ್ನು ನಡೆಸೋಣ. ಸಂತ ಪೌಲ ಹೇಳ್ತಾರೆ 1 ಕೊರಿಂಥ 9ನೇ ಅಧ್ಯಾಯ ವಚನ 24ರಿಂದ 27ರಲ್ಲಿ, ನಾನು ಗೊತ್ತು ಗುರಿ ಇಲ್ಲದೆ ಗಾಳಿಯೊಡನೆ ಗುದ್ದಾಡುತ್ತಿಲ್ಲ. ನಾನು ಓಡ್ತಾ ಇದ್ದೀನಿ. ನನ್ನ ಓಟಕ್ಕೆ ಒಂದು ಗುರಿ ಉಂಟು. ಆ ಗುರಿಯನ್ನ ನಾನು ತಲುಪಬೇಕು. ನನಗೆ ಒಂದು ಬಹುಮಾನ ಸಿದ್ಧವಾಗಿದೆ. ಅದು ಯಾರೂ ಕಸಿದುಕೊಳ್ಳಲು ಸಾಧ್ಯವಾಗದ, ಮನುಷ್ಯರು ಕೊಡುವ ಜಯಮಾಲೆ ಅಲ್ಲ, ಮನುಷ್ಯರು ಕೊಡುವ ಪದಕವಲ್ಲ, ಯಾರೂ ಕಸಿದುಕೊಳ್ಳಲಾಗದ ಬಾಡದ ನಿತ್ಯ ಜೀವದ ಜಯಮಾಲೆಗಾಗಿ ನಾನು ಹೋರಾಡುತ್ತಿದ್ದೇನೆ. ಆದ ಕಾರಣ ನನ್ನ ದೇಹವನ್ನು ದಂಡಿಸಿ ನಾನೇ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದೇನೆ ಎಂಬುದಾಗಿ. ಪಾಪ ಮಾಡದಂತೆ ಪವಿತ್ರಾತ್ಮರ ಶಕ್ತಿಯಿಂದ ನಾವು ಪಾಪವನ್ನು ಜಯಿಸೋಣ. ಈ ಲೋಕದಲ್ಲಿ ಜಯಶಾಲಿಗಳಾಗಿ ಮಾರ್ಪಾಡಾಗೋಣ. ಕೀರ್ತನೆ 103 ವಚನ 19, 20. ಅಂತೆಯೇ ಇದು ದಾವೀದರ ದರ್ಶನದಲ್ಲಿ ನೋಡಿ ಬರೆಯಲ್ಪಟ್ಟಂತಹ ವಚನ. ಪವಿತ್ರಾತ್ಮ ಭರಿತರಾಗಿ ನಂಬಿ ವಿಶ್ವಾಸವಿಡಿ, ವಾಕ್ಯವನ್ನ ವಿಶ್ವಾಸಿಸೋಣ. ನಮ್ಮ ವಿಶ್ವಾಸಕ್ಕೆ ಆಧಾರ ವಾಕ್ಯ. ಅಂತೆಯೇ ಆತನ ನಿಬಂಧನೆಗಳನ್ನು ಕೈಗೊಳ್ಳುವವರಿಗೆ, ಆತನ ವಿಧಿ ನಿಯಮಗಳನ್ನು ನೆನಪಿನಲ್ಲಿಟ್ಟು ನಡೆಯುವವರಿಗೆ ಸ್ಥಾಪಿಸಿಯನು ಪ್ರಭು ಸ್ವರ್ಗದೊಳು ಸಿಂಹಾಸನವನು. ಯೇಸು ಹೇಳಿದರು, ನಾನು ಹೋಗಿ ನಿಮಗೆ ದೊಡ್ಡ ದೊಡ್ಡ ಭವನಗಳನ್ನ ಕಟ್ಟುತ್ತೇನೆ ಎಂದು. ದಾವೀದರ್ಸ ಹೇಳ್ತಾನೆ, ದೇವರ ವಾಕ್ಯವನ್ನ ನೆನಪಿನಲ್ಲಿಟ್ಟುಕೊಂಡು ಆ ವಾಕ್ಯದಂತೆ ಜೀವಿಸುವವರಿಗೆ, ಆತನನ್ನು ಪ್ರೀತಿಸುವವರಿಗೆ ಪ್ರಭು ಸ್ವರ್ಗದಲ್ಲಿ ಸಿಂಹಾಸನವನ್ನ ಸ್ಥಾಪಿಸಿದ್ದಾರೆ. ಎಲ್ಲದರ ಮೇಲೆ ನಡೆಸುತ್ತಿವನು ರಾಜ್ಯಾಡಳಿತವನು. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಅಂದು ಪೇತ್ರ ಮತ್ತು ಶಿಷ್ಯರು ಕೇಳಿದರು, ನಾವು ಎಲ್ಲವನ್ನ ತ್ಯಾಗ ಮಾಡಿ ಸುವಾರ್ತೆಯನ್ನು ಸಾರುತ್ತಾ ನಿಮಗಾಗಿ ಜೀವಿಸುತ್ತಾ ಇದ್ದೇವಲ್ಲವೇ, ಇದರ ಪ್ರತಿಫಲ ನಮಗೇನು ಎಂದು ಹೇಳುವಾಗ, ಭಯಪಡಬೇಡಿ, ನೀವು ಸುವಾರ್ತೆಗೋಸ್ಕರ ಏನೆಲ್ಲಾ ತ್ಯಾಗ ಮಾಡಿದಿರೋ ಅದಕ್ಕೆ 100 ಮಡಿಯಷ್ಟು ನಿಮಗೆ ಹಿಂದಿರುಗಿಸಿ ಕೊಡಲಾಗುವುದು. ಮಾತ್ರವಲ್ಲ, ನಾನು ನನ್ನ ತಂದೆಯೊಡನೆ ಕುಳಿತು ರಾಜ್ಯಾಧಿಕಾರ ನಡೆಸುವಂತೆ ನೀವು ಸಹ 12 ಸಿಂಹಾಸನಗಳ ಮೇಲೆ ಕುಳಿತು 12 ಗೋತ್ರಗಳಿಗೆ ಅಧಿಕಾರವನ್ನು ನಡೆಸುವ ಅಭಿಷೇಕ ನಿಮ್ಮದಾಗುವುದು. ನಮಗಾಗಿ ಕಾಯ್ದಿರಿಸಲ್ಪಟ್ಟಿರುವ ಸ್ವರ್ಗೀಯ ಸಿಂಹಾಸನಕ್ಕೆ ನಾವು ಹಕ್ಕು ಬಾಧ್ಯತೆಯನ್ನು ಪಡೆದುಕೊಂಡಿದ್ದು ಯೇಸುವಿನ ಶಿಲುಬೆ ಮರಣ ಪುನರುತ್ಥಾನದ ಮೂಲಕ. ತಂದೆ ದೇವರು ಯೇಸು ಕ್ರಿಸ್ತರೊಡನೆ ನಮ್ಮನ್ನು ಸಹ ಮರಣದಿಂದ ಜೀವಕ್ಕೆಬ್ಬಿಸಿ ಆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಅವಕಾಶವನ್ನ ಕೊಟ್ಟಿದ್ದಾರೆ. ಇವತ್ತು ನಾನು ನನ್ನ ಯೇಸುವಿನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದೇನೆ. ವಿಶ್ವಾಸಿಸೋಣ. ದರ್ಶನದಲ್ಲಿ ನೋಡಿ, ನಾನು ನನ್ನ ಯೇಸುವಿನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದೇನೆ. ಯೇಸು ಸಿಂಹಾಸನದಲ್ಲಿ ಕುಳಿತುಕೊಂಡು ಸರ್ವಾಧಿಕಾರವನ್ನ ನಡೆಸುತ್ತಿದ್ದಾರೆ. ಆ ಸರ್ವಾಧಿಕಾರ ನನಗೂ ಸಹ ನೀಡಿದ್ದಾರೆ. ಭೂಲೋಕದಲ್ಲಿ ಏನನ್ನು ನೀನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟಲಾಗುವುದು. ಭೂಲೋಕದಲ್ಲಿ ನೀನು ಏನನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಲಾಗುವುದು. ಕಟ್ಟುವ, ಕೆಡವುವ, ನಾಶ ಮಾಡುವ, ಅಭಿವೃದ್ಧಿ ಮಾಡುವ ಅಭಿಷೇಕವನ್ನು ನಿನಗೆ ಕೊಟ್ಟಿದ್ದೇನೆ. ಈ ಲೋಕಕ್ಕೆ ಪ್ರವಾದಿನಿಯನ್ನಾಗಿ ನಾನು ನಿಮ್ಮನ್ನು ನೇಮಕ ಮಾಡಿದ್ದೇನೆ ಎಂದು ಯೆರೆಮೀಯ 1 ವಚನ 5ರಿಂದ 10 ಅಭಿಷೇಕ ನಮ್ಮಲ್ಲಿ ಈ ಸಮಯದಲ್ಲಿ ಕಾರ್ಯ ಮಾಡಲಿ. ಶತ್ರುಗಳು ನಿನ್ನ ವಿರುದ್ಧ ಹೋರಾಡುವರು. ಅವರಿಂದ ನಿನಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ. ಅವರು ನಿನ್ನನ್ನು ಸೋಲಿಸಲು ಸಾಧ್ಯವೇ ಇಲ್ಲ. ಕಾರಣ ನಾನೇ ನಿನ್ನೊಂದಿಗಿದ್ದು ನಿನ್ನ ಪರವಾಗಿ ಹೋರಾಡಿ ನಿನಗೆ ಜಯವನ್ನು ತಂದುಕೊಟ್ಟಿದ್ದೇನೆ ಎಂದು ನುಡಿದಿರುವ ಪ್ರಭು ಯೇಸು, ನನ್ನ ಯೇಸು ನನ್ನ ರಕ್ಷಕ, ಯೆಹೋವ ನಿಸ್ಸಿ,
ಈ ಲೋಕದಲ್ಲಿ ಜಯಶಾಲಿಗಳಿಗಿಂತ ಮಿಗಿಲಾದ ಜಯಶಾಲಿಗಳಾಗಿ ಜೀವಿಸುವಂತೆ ಆ ಯೇಸುವಿನ ಪ್ರೀತಿ, ಪವಿತ್ರಾತ್ಮರ ಪ್ರೀತಿ, ಪವಿತ್ರಾತ್ಮರ ಅಭಿಷೇಕ ನಮ್ಮ ಋನ್ಮನಗಳಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡಲಿ. ಯೇಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಶ್ವಾಸಿಸಿ. ನಾವು ಅಧಿಕಾರದ ಸ್ಥಾನದಲ್ಲಿದ್ದೇವೆ. ನಾವು ಗುಲಾಮರಲ್ಲ, ನಾವು ಮಕ್ಕಳು. ಮಕ್ಕಳೆಂದ ಮೇಲೆ ತಂದೆಯ ಸಕಲ ಆಸ್ತಿಪಾಸ್ತಿಗೆ ವಾರಸುದಾರರು. ಸ್ವರ್ಗೀಯ ಸಿಂಹಾಸನದಲ್ಲಿ ಅಧಿಕಾರದ ಸ್ಥಾನದಲ್ಲಿದ್ದೇವೆ. ಸಕಲವು ಯೇಸು ಎಂಬ ನಾಮದ ಮುಂದೆ ಅಡ್ಡ ಬಿದ್ದು ವಿಧೇಯವಾಗುವಂತೆ ಕಟ್ಟುವ ಕೆಡವುವ ಅಭಿಷೇಕ ನಮಗೆ ಕೊಟ್ಟಿದ್ದಾರೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.